ನನ್ನೆಲ್ಲ ಆತ್ಮೀಯ ಶಿಷ್ಯಕೋಟಿಗೆ ವಂದನೆಗಳು. ನನಗಿಂದು ತುಂಬ ಸಂತೋಷ ಆಗ್ತಾಯಿದೆ. ಯಾಕೆ ಅಂತ ಹೇಳಿಬಿಡ್ತೀನಿ. ಅದು ನಿಮಗೆ ಯಾವುದು ಅನಿಸುತ್ತಾ ಗೊತ್ತಿಲ್ಲ. ವ್ಯಕ್ತಿ ವೃತ್ತಿಯಲ್ಲಿರುವಾಗ ಒಂದು ರೀತಿ ಗೌರವ ಇರುತ್ತೆ. ಅದೇ ವ್ಯಕ್ತಿ ನಿವೃತ್ತಿ ಆದಮೇಲೆ ಅವನಿಗೆ ಹೇಗೆ ಗೌರವ ಸಿಗುತ್ತೆ ಅನ್ನೋದನ್ನು ನಿವೃತ್ತಿಯಾದವನೇ ಕಂಡುಕೊಳ್ಬೇಕು. ಆದರೆ ನಾನು ಅದರಲ್ಲಿ ಭಿನ್ನ. ನನ್ನ ಅನೇಕ ವಿದ್ಯಾರ್ಥಿಗಳು ಮೆಸೇಜ್ ಮಾಡ್ತಾರೆ, ಫೋನ್ ಮಾಡ್ತಾರೆ. ಸರ್, ಯುವರ್ ಟೀಚಿಂಗ್ ಇಸ್ ರಿಚ್ ಆ್ಯಂಡ್ ಕ್ಲಿಯರ್, ಪ್ಲೀಸ್ ಕಂಟಿನ್ಯೂ ಇಟ್. ಹೇಗಿದ್ದೀರಾ ಸಾರ್, ನಮ್ಮ ಜೊತೆ ಮಾತಾಡಿ. ಹೀಗೆಲ್ಲ ಮಾತಾಡಿದಾಗ ನನಗೇನೆಲ್ಲ ಸಂತೋಷ ಆಗಬಾರ್ದು ಹೇಳಿ. ಅದಕ್ಕೆ ನಾನು ಸುಮ್ಮನೆ ಕೂರಲ್ಲ. ನಿಮ್ಮ ಬೆಂಬಲ ಇರುವವರೆಗೆ ನನ್ನ ಧ್ವನಿ ನಿಮ್ಮ ಸಮೀಪಕ್ಕೆ ಬರ್ತಾ ಇರ್ತದೆ. ನನ್ನ ಉದ್ದೇಶ ಇಷ್ಟೇ, ಎಲ್ಲೋ ಕಾಣದ ಸಿಗದ ವಿದ್ಯಾರ್ಥಿಗಳಿಗೆ ಪಾಠಗಳು ಸಿಕ್ಕರೆ, ಅವ ಎದುರಿಸುವ ಸ್ಪರ್ಧಾತ್ಮಕ ಯುಗದಲ್ಲಿ ಪ್ರಶ್ನೆಗಳು ಸಿಕ್ಕರೆ ನನ್ನ ಶ್ರಮ ಸಾರ್ಥಕ. ಅಲ್ಲಿಯವರೆಗೆ ನಾನು ಬರ್ತಾ ಇರ್ತೇನೆ. ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ, ದಯಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ನನ್ನ ಧ್ವನಿಗೆ ನಿಮ್ಮ ಬೆಂಬಲ ಸದಾ ಇರುತ್ತೆ ಅನ್ನೋದು ನನ್ನ ಉತ್ಸಾಹದಾಯಕವಾಗಿ ನಾನು ಹೇಳ್ತಾ ಇದ್ದೇನೆ. ಇವತ್ತು ನಿಮ್ಮ ಮುಂದೆ ಯಾವ ಪಾಠ ತಂದಿದ್ದೇನಪ್ಪ ಅಂತ ಹೇಳಿದರೆ, ಭೂಗೋಳಶಾಸ್ತ್ರದಲ್ಲಿ ಬರುವ ಭಾರತದ ಮೇಲ್ಮೈ ಲಕ್ಷಣಗಳು, 10ನೇ ತರಗತಿ ಸಮಾಜ ವಿಜ್ಞಾನ ಭೂಗೋಳಶಾಸ್ತ್ರ. ತುಂಬ ಚೆನ್ನಾಗಿ ಕೇಳಿಸ್ಕೊಳ್ಳಿ, ಅಭ್ಯಾಸ ಮಾಡಿ. ನೀವು ಇಷ್ಟಪಡಿ ನಿಮ್ಮ ಗೆಳೆಯರಿಗೂ ಇದನ್ನು ಶೇರ್ ಮಾಡಿ. ಹಾಗಾದರೆ ಇವತ್ತಿನ ಈ ಪಾಠದ ಕಲಿಕಾಂಶಗಳು ಯಾವ ಬರ್ತವೆ ಅಂತ ಹೇಳಿದರೆ, ಮೊದಲನೇದಾಗಿ ಉತ್ತರದ ಹಿಮಾಲಯದ ಪರ್ವತ ಶ್ರೇಣಿ, ಉತ್ತರ ಭಾರತದ ಬಯಲು ಪ್ರದೇಶ, ಪರ್ಯಾಯ ದ್ವೀಪದ ಪ್ರಸ್ಥಭೂಮಿ, ಕರಾವಳಿ ಪ್ರದೇಶಗಳು ಮತ್ತು ದ್ವೀಪಗಳು. ಈ ಮೇಲ್ಮಲಕ್ಷಣಗಳಲ್ಲಿ ಈ 4 ಕಲಿಕಾಂಶಗಳು ಬರ್ತವೆ. ಇವುಗಳನ್ನು ನಾವು ಅಭ್ಯಾಸ ಮಾಡಬೇಕು. ಪರೀಕ್ಷಾ ದೃಷ್ಟಿಯಿಂದ ಬಹಳ ಮಹತ್ವದ ಪಾಠ ಇದು. ಉತ್ತರದ ಹಿಮಾಲಯದ ಪರ್ವತ ಶ್ರೇಣಿಗಳು. ಹಿಮಾಲಯ ಪರ್ವತ ಶ್ರೇಣಿಗಳು ಜಗತ್ತಿನಲ್ಲಿಯೇ ಅತಿ ಎತ್ತರವಾದ ಶಿಖರಗಳನ್ನು, ಆಳವಾದ ಕಣಿವೆಗಳನ್ನು, ಹಿಮನದಿ ಮುಂತಾದವುಗಳನ್ನು ಹೊಂದಿದೆ. ಹಿಮಾಲಯ ಪರ್ವತ ಶ್ರೇಣಿಯ ಪಾಮೀರ್ ಗ್ರಂಥಿಯಿಂದ ಪ್ರಾರಂಭವಾಗಿ ಪೂರ್ವದಲ್ಲಿ ನಾಗಾಲ್ಯಾಂಡ್ವರೆಗೆ ಸುಮಾರು 2500 ಕಿಲೋಮೀಟರ್ ಉದ್ದವಾಗಿ ಹಬ್ಬಿದೆ. ಈ ಪರ್ವತ ಶ್ರೇಣಿಗಳು ಉತ್ತರ ಭಾರತದಲ್ಲಿ ಸುಮಾರು 5 ಲಕ್ಷ ಚದರ ಕಿಲೋಮೀಟರ್ ವಿಸ್ತಾರವಾಗಿ ಹಬ್ಬಿಕೊಂಡಿದೆ. ಹಿಮಾಲಯದ ಪರ್ವತಗಳಿಗೆ ನವಮಡಿಕೆ ಪರ್ವತಗಳೆನ್ನುವರು. ಪರ್ವತಗಳ ಬಗ್ಗೆ ಅಧ್ಯಯನ ಮಾಡುವುದಕ್ಕೆ ಒರಾಲಜಿ ಅಥವಾ ಪರ್ವತಶಾಸ್ತ್ರ ಎಂದು ಕರೆಯುವರು. ಹಿಮಾಲಯ ಪರ್ವತಗಳು ಟರ್ಷರಿ ಅಥವಾ ತೃತೀಯ ಯುಗದಲ್ಲಿ ನಿರ್ಮಾಣವಾಗಿವೆ. ಟರ್ಷರಿ ಯುಗ ಎಂದರೆ 70 ದಶಲಕ್ಷ ವರ್ಷಗಳ ಹಿಂದಿನ ಯುಗವಾಗಿದೆ. ಟರ್ಷರಿ ಯುಗಕ್ಕಿಂತ ಆ ಪ್ರದೇಶದಲ್ಲಿ ತೆತಿಸ ಎಂಬ ಸಮುದ್ರವಿತ್ತು. ಭೂಮಿಯ ಆಂತರಿಕ ಶಕ್ತಿಯಿಂದ ಸಮುದ್ರವು ಒಳಗಡೆ ಮುಳುಗಡೆಯಾಗಿ ಆ ಪ್ರದೇಶದಲ್ಲಿ ಹಿಮಾಲಯ ಪರ್ವತಗಳು ಉಗಮವಾಗಿವೆ ಎಂದು ಭೂಗರ್ಭಶಾಸ್ತ್ರಜ್ಞರು ಅಭಿಪ್ರಾಯಪಟ್ಟಿದ್ದಾರೆ. ಹಿಮಾಲಯ ಪರ್ವತಗಳನ್ನು ಎತ್ತರಕ್ಕನುಗುಣವಾಗಿ 4 ವಿಧಗಳಾಗಿ ವಿಂಗಡಿಸಲಾಗಿದೆ ಅಥವಾ 4 ಸಮಾಂತರ ಶ್ರೇಣಿಗಳನ್ನಾಗಿ ಮಾಡಬಹುದಾಗಿದೆ. ಈಗ ಅದರಲ್ಲಿ ನಾವು ನೋಡುವ ಮಹಾ ಹಿಮಾಲಯ ಅಥವಾ ಹಿಮಾದ್ರಿ, ಇದು ಹಿಮಾಲಯ ಪರ್ವತಗಳಲ್ಲಿ ಅತಿ ಎತ್ತರವಾದ ಶ್ರೇಣಿಯಾಗಿದೆ. ಸಮುದ್ರ ಮಟ್ಟದಿಂದ ಈ ಶ್ರೇಣಿಯು ಸರಾಸರಿ ಎತ್ತರ ಸುಮಾರು 6,000 ಮೀಟರ್ ಆಗಿದೆ. ಇಲ್ಲಿನ ಕೆಲವು ಶಿಖರಗಳು 8,000 ಮೀಟರ್ಗಳಿಗಿಂತಲೂ ಹೆಚ್ಚು ಎತ್ತರವಾಗಿವೆ.
ಈ ಶ್ರೇಣಿಯಲ್ಲಿ ನೆಲೆಸಿರುವ ಶಿಖರಗಳೆಂದರೆ ಪ್ರಶ್ನೆಗೂ ಕೇಳ್ತಾರೆ. ಮಹಾ ಹಿಮಾಲಯ ಶ್ರೇಣಿಗಳಲ್ಲಿ ನೆಲೆಸಿರುವ ಪ್ರಮುಖ ಶಿಖರಗಳು ಯಾವುವು? ಅದಕ್ಕೆ ಉತ್ತರವಾಗಿ ನಾವು ಬರೀಬೇಕಾಗ್ತದೆ. ಮೌಂಟ್ ಎವರೆಸ್ಟ್, K2 ಅಥವಾ ಮೌಂಟ್ ಗಾಡ್ವಿನ್ ಆಸ್ಟಿನ್, ಕಾಂಚನಜುಂಗ, ಧವಳಗಿರಿ, ನಂಗ ಪರ್ವತ, ಅನ್ನಪೂರ್ಣ, ನಂದಾದೇವಿ. ಇವು ಮಹಾ ಹಿಮಾಲಯದಲ್ಲಿ ಕಂಡುಬರುವ ಅತ್ಯಂತ ಎತ್ತರ ಶಿಖರಗಳಾಗಿವೆ. ಮೌಂಟ್ ಎವರೆಸ್ಟ್ 8848 ಮೀಟರ್ ಎತ್ತರದಲ್ಲಿದ್ದರೆ K2 8611 ಮೀಟರ್, ಕಾಂಚನಜುಂಗ 8593, ಧವಳಗಿರಿ 8172, ನಂಗ ಪರ್ವತ 8126, ಅನ್ನಪೂರ್ಣ 8078, ನಂದದೇವಿ 7817. ಪ್ರಪಂಚದಲ್ಲಿ ಅತ್ಯಂತ ಎತ್ತರವಾದ ಹಾಗೂ ಉನ್ನತ ಶಿಖರ ಯಾವುದು ಅಂದರೆ ಮೌಂಟ್ ಎವರೆಸ್ಟ್. ಈ ಶಿಖರವನ್ನು ಟಿಬೆಟ್ನಲ್ಲಿ ಚೋಮೊಲುಂಗ್ಮಾ ಹಾಗೂ ಭಾರತದಲ್ಲಿ ಸಾಗರ ಮಾತಾ ಎಂದು ಕರೆಯುವ. ಅಂದರೆ ಚೋಮೊಲುಂಗ್ಮಾ ನೇಪಾಳಿ ಭಾಷೆಯಲ್ಲಿ ಸಾಗರ ಮಾತಾ ನಿನಗೆ ನಮಸ್ಕಾರಗಳು. ಈ ಶಿಖರವು ನೇಪಾಳ ಮತ್ತು ಟಿಬೆಟ್ನ ಮಧ್ಯದಲ್ಲಿವೆ. ಕಾರಕೋರಂ ಶ್ರೇಣಿಯಲ್ಲಿ K2 ಅಥವಾ ಕಾಂಚನಗಂಗಾ ಅಥವಾ ಜುಂಗಾ ವಿಶ್ವದ ಅತ್ಯಂತ ಎತ್ತರವಾದ ಹಾಗೂ ಅತ್ಯುನ್ನತ ಎರಡನೆಯ ಶಿಖರವಾಗಿದೆ. ಹಾಗೂ ಭಾರತದ ಅತ್ಯಂತ ಎತ್ತರವಾದ ಹಾಗೂ ಅತ್ಯುನ್ನತ ಶಿಖರವಾಗಿದೆ. ಮಹಾ ಹಿಮಾಲಯದಲ್ಲಿರುವ ಪ್ರಮುಖ ಕಣಿವೆಗಳೆಂದರೆ, ಮಹಾ ಹಿಮಾಲಯದಲ್ಲಿ 2 ಪ್ರಮುಖ ಕಣಿವೆಗಳು ಬರ್ತವೆ. ಅವು ಯಾವಪ್ಪ ಅಂದರೆ ಸಿಪ್ಕೀಲಾ ಮತ್ತೊಂದು ಜೀಲೆಪ್ಲಾ. ನೋಡುವ, ಸಿಪ್ಕಿಲಾ ಇದು ಟಿಬೆಟಿನ ಘಾಟೋಕ್, ಹಿಮಾಚಲ ಪ್ರದೇಶದ ಶಿಮ್ಲಾದೊಡನೆ ಸಟ್ಲೇಜ್ ನದಿ ಕಣಿವೆಗೆ ಅಡ್ಡಲಾಗಿ ಸೇರಿಸುತ್ತದೆ. ಮಹಾ ಹಿಮಾಲಯವು ಕಾಶ್ಮೀರ ಕಣಿವೆ ಹಾಗೂ ಸಿಂಧು ನದಿ ಕಣಿವೆಗಳನ್ನು ಬೇರ್ಪಡಿಸುತ್ತವೆ. ಈಗ ಮಧ್ಯ ಹಿಮಾಲಯ, ಇದನ್ನು ಇನ್ನೂ ಏನಂತ ಕರೀತಾರೆ? ಮಧ್ಯ ಹಿಮಾಲಯ ಅಥವಾ ಹಿಮಾಲಯ ಬೆಟ್ಟಗಳು ಅಥವಾ ಹಿಮಾಚಲ ಬೆಟ್ಟಗಳು ಅಂತಲೂ ಕರೀತಾರೆ. ಇವುಗಳನ್ನು ಒಳ ಹಿಮಾಲಯ ಅಂತಲೂ ಕರೆಯಲಾಗುತ್ತದೆ. ಇವು ಶಿವಾಲಿಕ್ ಪರ್ವತ ಶ್ರೇಣಿಗಳ ಎತ್ತರ ಹಾಗೂ ಮಹಾ ಹಿಮಾಲಯದ ದಕ್ಷಿಣ ಭಾಗದಲ್ಲಿ ನೆಲೆಗೊಂಡಿವೆ. ಇವು ಸುಮಾರು 3600 ಮೀಟರ್ನಿಂದ 4500 ಮೀಟರ್ಗಳಷ್ಟು ಅವು ಎತ್ತರವಾಗಿವೆ. ಮಧ್ಯ ಹಿಮಾಲಯದಲ್ಲಿ ಕಂಡುಬರುವ ಶ್ರೇಣಿಗಳೆಂದರೆ ಪಂಜಾಬ್, ದವಲ್ದರ್, ಮಸ್ಸೋರಿ, ಪಂಜಾಬ್, ದವಲ್ದರ್, ಮಸ್ಸೋರಿ, ಮಹಾಭಾರತ್, ನಾಗತೀಬಾ. ಇವು ಪ್ರಸಿದ್ಧ ಗಿರಿಧಾಮಗಳಾಗಿವೆ. ಪ್ರಶ್ನೆ ಬರ್ಬೋದು, ಮಹಾ ಹಿಮಾಲಯದಲ್ಲಿ ಕಂಡುಬರುವ ಪ್ರಸಿದ್ಧ ಗಿರಿಧಾಮಗಳು ಯಾವುವು? ಅವೇ ಪಂಜಾಬ್, ದವಲ್ದರ್, ಮಸ್ಸೋರಿ, ಮಹಾಭಾರತ್, ನಾಗತಿಬ್ಬಾ. ಜಮ್ಮು ಕಾಶ್ಮೀರದ ಚಕ್ರಾತ, ಮಸೂರಿ, ಅನಂತನಾಗ್, ಶೇಷನಾಗ್, ರಾಣಿಕೇತ್. ಹಿಮಾಚಲ್ ಪ್ರದೇಶದ ಶಿಮ್ಲಾ, ಡಾಲೌಸಿ. ಉತ್ತರಾಂಚಲದ ನೈನಿತಾಲ್, ಭೀಮಕಾಲ್. ಪಶ್ಚಿಮ ಬಂಗಾಳದ ಡಾರ್ಜಿಲಿಂಗ್ ಮುಂತಾದವು ಅಲ್ಲದೆ ಪೀರ್ ಪಂಜಾಬ್ ಶ್ರೇಣಿಗೆ ಭಾರತದ ಶೀತ ಮರುಭೂಮಿ ಎಂದು ಕರೆಯುವರು. ನೋಡಿರಿ, ಭಾರತದ ಶೀತ ಮರುಭೂಮಿ ಯಾವುದಪ್ಪ ಅಂದರೆ ಪೀರ್ ಪಂಜಾಬ್ ಶಿಖರ. ನೆನ್ಪಿಟ್ಕೊಳ್ಳಿ, ಹೊಸ ಪಾಯಿಂಟ್ ಇದು. ಈಗ ಕೆಳ ಹಿಮಾಲಯ ಅಥವಾ ಅಪಾದ ಬೆಟ್ಟಗಳು, ಶಿವಾಲಿಕ್ ಬೆಟ್ಟಗಳು ಅಂತ ನಾವು ಕರಿತೇವೆ. ಈ ಬೆಟ್ಟಗಳು ಹಿಮಾಲಯದಿಂದ ಹರಿದು ಬರುವ ನದಿಗಳ ಹೊತ್ತು ತಂದ ವಸ್ತುಗಳ ಸಂಚಯನದಿಂದ ನಿರ್ಮಿತವಾಗಿದೆ ಎಂದು ತಿಳಿದು ಬಂದಿದೆ. ನಾನೇ ಸಿದ್ಧಪಡಿಸಿದ ನೋಟ್ಸು ನಾನೇ ಓದ್ತಾ ಇದ್ದೇನೆ. ನೋಡಿ ಎಷ್ಟು ನನಗೆ ಆನಂದ ಆಗ್ತಾ ಇದೆ. ಯಾವುದು ಅಭ್ಯಾಸ ಮಾಡ್ಕೊಳ್ಬೇಕಾದ್ರೆ ಬೇಸರ ಮಾಡ್ಕೊಳ್ಬಾರ್ದು. ಬೇಸರ ಎಲ್ಲಿ ಮಾಡ್ಕೊಳ್ತಾರೆ ಅಲ್ಲಿ ಅಭ್ಯಾಸ ನೆಲೆಗಟ್ಟಲ್ಲ. ಅದು ಗಟ್ಟಿ ಆಗಬೇಕಾದ್ರೆ ಏಕಾಗ್ರತೆಯಿಂದ ಅಭ್ಯಾಸ ಮಾಡ್ಕೊಳ್ಬೇಕು, ಅದು ಗಟ್ಟಿ ಆಗ್ತದೆ. ಹಿಮಾಲಯ ಶ್ರೇಣಿಯಲ್ಲಿ ಅತ್ಯಂತ ಕಡಿಮೆ ಎತ್ತರವನ್ನು ಹೊಂದಿರುವ ಶ್ರೇಣಿಯಾಗಿದೆ. ಇದರ ಸರಾಸರಿ ಎತ್ತರ 1500 ಮೀಟರ್ಗಳು. ಈ ಶ್ರೇಣಿಯು ಸಿಂಧು, ಗಂಗಾ, ಬ್ರಹ್ಮಪುತ್ರ ನದಿಗಳು, ಅವುಗಳ ಉಪನದಿಗಳು ಸಂಚಯನದಿಂದ ನಿರ್ಮಾಣಗೊಂಡ ಪ್ರದೇಶಕ್ಕೆ ಪಾದ ಬೆಟ್ಟಗಳು ಅಥವಾ ಶಿವಾಲಿಕ್ ಬೆಟ್ಟಗಳನ್ನು ಕರೀತೇವೆ. ಈಗ ಹೊರ ಹಿಮಾಲಯ ಅಥವಾ ಕಾರಾಕೋರಂ ಶ್ರೇಣಿ, ಇದು ಈಶಾನ್ಯ ಜಮ್ಮು ಕಾಶ್ಮೀರದ ಮೂಲಕ ಹಾಯ್ದು ಚೈನಾ, ಟಿಬೆಟ್ ದೇಶಗಳವರೆಗೆ ವಿಸ್ತರಿಸಿವೆ. ಈ ಶ್ರೇಣಿಯಲ್ಲಿ ಅನೇಕ ಶಿಖರಗಳಿವೆ. ಅವುಗಳೆಂದರೆ K2 ಬ್ರಾಡ ಶಿಖರ, ಹಿಡ್ಡನ ಶಿಖರ. ಕಾರಾಕೋರಂ ಶ್ರೇಣಿಯ ಎತ್ತರದ ಶಿಖರ K2 ಈಶಾನ್ಯ ಜಮ್ಮು ಕಾಶ್ಮೀರ ರಾಜ್ಯದಲ್ಲಿದೆ. K2 ಈಶಾನ್ಯ ಜಮ್ಮು ಕಾಶ್ಮೀರ ಕಂಡುಬರುವಂಥ ಶಿಖರ ಯಾವುದಪ್ಪ ಅಂದರೆ K2.
ಇದು ಅತಿ ಎತ್ತರದ ಶಿಖರ, ಪ್ರಪಂಚದ ಎರಡನೆಯ ದೊಡ್ಡ ಶಿಖರ. ಈ ಶ್ರೇಣಿಯಲ್ಲಿ ಅನೇಕ ಹಿಮನದಿಗಳಿದ್ದು ಭಾರತದ ಅತಿ ಉದ್ದವಾದ ಹಿಮನದಿ ಸಿಯಾಚಿನ್ ಹಿಮನದಿ. ಇದು 72 ಕಿಲೋಮೀಟರ್ ಉದ್ದವಾಗಿದೆ. ಸಿಯಾಚಿನ್ ಗ್ಲೇಸಿಯರ್ ಕಾರಾಕೋರಂ ಶ್ರೇಣಿಯಲ್ಲಿ ನುಬ್ರಾ ಕಣಿವೆಯಲ್ಲಿದೆ. ಸರ್ ಸಿಡ್ನಿ ಬಾರಾಲ್ಡ್ ಎಂಬಾತನು ಹಿಮಾಲಯ ಶ್ರೇಣಿಯನ್ನು 6 ವಿಧಗಳಾಗಿ ವಿಂಗಡಿಸಿದ್ದಾನೆ. ಪಂಜಾಬ್ನ ಹಿಮಾಲಯ, ನೇಪಾಳ ಹಿಮಾಲಯ, ಅಸ್ಸಾಂ ಹಿಮಾಲಯ, ಬ್ರಹ್ಮಪುತ್ರ ಹಿಮಾಲಯ, ಕುಮಾಮ್ ಹಿಮಾಲಯ. ನೋಡಿ, ಇಲ್ಲಿ ಇನ್ನೊಂದು ಪ್ರಶ್ನೆ ನಿಮ್ಗೆ ಉದ್ಭವ ಆಗ್ತದೆ. ಅಂದರೆ ಹಿಮಾಲಯವನ್ನು 6 ವಿಧಗಳಲ್ಲಿ ಬೇರೆ ಪ್ರಶ್ನೆ ಯಾರಪ್ಪ ಅಂದರೆ ಸರ್ ಬರಾಲ್ಡ್ ಹಿಮಾಮ್, ಸರ್ ಸಿಡ್ನಿ ಬರಾಲ್ಡ್. ಇವನ ಪ್ರಕಾರ ಪಂಜಾಬ್, ನೇಪಾಲ್, ಅಸ್ಸಾಂ, ಬ್ರಹ್ಮಪುತ್ರ, ಕುಮಾಮ್. ಈಗ ಉತ್ತರ ಭಾರತದ ಬಯಲು ಪ್ರದೇಶ, ಉತ್ತರ ಭಾರತದ ಮೈದಾನ ಪ್ರದೇಶ ಅಥವಾ ಗಂಗಾ ನದಿ ಬಯಲು ಪ್ರದೇಶ. ಈ ಉತ್ತರ ಭಾರತದ ಬಯಲು ಪ್ರದೇಶವು ಸುಮಾರು 652,000 ಅಥವಾ 7.7 ಲಕ್ಷ ಚದರ ಕಿಲೋಮೀಟರ್ನಲ್ಲಿ ವಿಸ್ತಾರವಾಗಿದ್ದು ಅತಿ ದೊಡ್ಡ ಬಯಲು ಪ್ರದೇಶವಾಗಿದೆ. ಇದು ಸಿಂಧು, ಗಂಗಾ, ಬ್ರಹ್ಮಪುತ್ರ ನದಿಗಳ ಸಂಚಯನ ಕಾರ್ಯದಿಂದ ನಿರ್ಮಾಣವಾಗಿದೆ. ಈ ಬಯಲು ಪ್ರದೇಶವು ಮೆಕ್ಕಲು ಮಣ್ಣಿನಿಂದ ನಿರ್ಮಾಣವಾಗಿದೆ. ಹಿಮಾಲಯ ಪರ್ವತ ಶ್ರೇಣಿಗಳ ಮುಖಾಂತರ ಹರಿಯುವ ನದಿಗಳು ಸಾಗಿಸಿ ತಂದ ಮೆಕ್ಕಲು ಮಣ್ಣನ್ನು ಸಂಚಯನಗೊಳಿಸಿ ಉತ್ತರದ ಬಯಲು ಪ್ರದೇಶ ನಿರ್ಮಾಣಗೊಳಿಸಿವೆ. ಉತ್ತರ ಭಾರತದ ಬಯಲು ಪ್ರದೇಶವು ಹಿಮಾಲಯ ಪರ್ವತ ಶ್ರೇಣಿ ಪರ್ಯಾಯ ದ್ವೀಪದ ಪ್ರಸ್ಥಭೂಮಿಗಳ ಮಧ್ಯದಲ್ಲಿ ಹರಡಿಕೊಂಡಿದೆ. ಉತ್ತರ ಬಯಲು ಪ್ರದೇಶವು ಪ್ರಪಂಚದಲ್ಲಿ ಹೆಚ್ಚು ಜನಸಂಖ್ಯೆ ಹೊಂದಿದೆ. ಭಾರತದ ಪ್ರಮುಖ ಮೈದಾನಗಳು ಪಂಜಾಬ್, ಹರಿಯಾಣ ಮೈದಾನ, ಗಂಗಾ ಯಮುನಾ ಮೈದಾನ, ಬ್ರಹ್ಮಪುತ್ರ ಹಾಗೂ ಅಸ್ಸಾಂ ಮೈದಾನಗಳು ಮುಂತಾದವು. ಉತ್ತರ ಭಾರತದ ಬಯಲು ಪ್ರದೇಶಕ್ಕೆ ಉತ್ತರದಲ್ಲಿ ಹಿಮಾಲಯ ಪರ್ವತಗಳು, ದಕ್ಷಿಣದಲ್ಲಿ ಪರ್ಯಾಯ ಪ್ರಸ್ಥಭೂಮಿ ಇರುವುದು. ಈ ಬಯಲು ಪ್ರದೇಶವು ಸಮತಟ್ಟಾದ ಭೂಭಾಗವನ್ನು ಹೊಂದಿರುವುದರಿಂದ ನೀರಾವರಿ ಕಾಲುವೆಗಳು ನಿರ್ಮಾಣಕ್ಕೆ ಅನುಕೂಲಕರವಾಗಿದೆ. ಜಲ ಸಾರಿಗೆಯು ಇದರಿಂದ ಸಾಧ್ಯವಾಗಿದೆ ಮತ್ತು ಉತ್ತಮ ಗುಣಮಟ್ಟದ ರಸ್ತೆ, ರೈಲು ಮಾರ್ಗಗಳನ್ನು ಹೊಂದಿದೆ. ಉತ್ತಮ ಸಾರಿಗೆ ಸೌಲಭ್ಯದಿಂದ ಅನೇಕ ಕೈಗಾರಿಕೆಗಳು ಇಲ್ಲಿ ಸ್ಥಾಪಿತವಾಗಿವೆ. ಈ ಎಲ್ಲ ಅನುಕೂಲತೆಗಳಿಂದಾಗಿ ಭಾರತದ 40% ಜನರು ಈ ಮೈದಾನದಲ್ಲಿ ವಾಸಿಸುತ್ತಿದ್ದು ಇದು ಭಾರತ ಹೃದಯ ಭಾಗ ಎಂದು ಕರೆಯುತ್ತಾರೆ. ನಲ್ಮೆ ವಿದ್ಯಾರ್ಥಿಗಳೇ, ಇಲ್ಲಿ ಪ್ರಶ್ನೆ 2 ಮಾರ್ಕ್ಸಿಂದ ಅಥವಾ 3 ಮಾರ್ಕ್ಸ್ ಗ್ರೇಡ್ ಮಾಡ್ಬೋದು. ಗ್ರೇಡ್ ಮಾಡ್ತಾರಪ್ಪ ಅಂತಂದರೆ ಉತ್ತರ ಭಾರತದ ಬಯಲು ಪ್ರದೇಶದ ಆರ್ಥಿಕ ಮಹತ್ವದ ಬಗ್ಗೆ ಬರೆಯಿರಿ. ನಾನು ಹೇಳಿದ್ನಲ್ಲ, ಅದು ಬರೆದ ಸಾಕು. ಯಾವುದನ್ನು ಭಾರತ ಹೃದಯ ಭಾಗ ಅಂತ ಕರೀತಾರೆ? ಉತ್ತರ ಭಾರತದ ಬಯಲು ಪ್ರದೇಶವನ್ನು ಭಾರತ ಹೃದಯ ಭಾಗ ಅಂತ ಕರೀತಾರೆ. ಉತ್ತರ ಭಾರತದ ಹೃದಯ ಭಾಗ ಅಂತ ಯಾಕೆ ಕರೀತಾರೆ ಅಂದರೆ ಅದರ ಮಹತ್ವವನ್ನು ಇಲ್ಲಿ ಬರೆದಾಯಿತು. ಒಳ್ಳೆಯ ಅಂಕ ನಿಮಗೆ ಸಿಗ್ತದೆ. ಧನ್ಯವಾದ. ಇದರ ಮುಂದಿನ ಭಾಗವನ್ನು ನಾಳಿನ ಸಂಚಿಕೆಯಲ್ಲಿ ನಾನು ನಿಮಗೆ ಹೇಳಿಕೊಳ್ಳಲಿದ್ದೇನೆ. ಧನ್ಯವಾದ. ತಾವುಗಳು ಓದಿ ಇತರರ ಓದಿಗೂ ನೆರವನ್ನು ನೀಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಜೈ ಹಿಂದ್, ಜೈ ಭಾರತ್, ಜೈ ಕರ್ನಾಟಕ. ಧನ್ಯವಾದ.